ಹಾವುಗಳನ್ನ ಕಂಡ್ರೆ ಎಲ್ರಿಗೂ ಭಯ. ದಾರಿಲಿ ಹೋಗುವಾಗ ಹಾವು ಬಂದರೆ ಬೆಚ್ಚಿ ಬೀಳ್ತೀವಿ. ಅಂಥದ್ರಲ್ಲಿ ಹಾವುಗಳು ಮನೆಗೆ ಬಂದರೆ ಭಯ ಆಗದೆ ಇರುತ್ತಾ? ಹೌದು, ಚಾಮರಾಜನಗರದಲ್ಲಿ ಇತ್ತೀಚೆಗೆ ಹಾವುಗಳ ಕಾಟ ಹೆಚ್ಚಾಗಿದ್ದು ಜನರು ಭಯಭೀತರಾಗಿದ್ದಾರೆ. ಚಾಮರಾಜನಗರದ ಶಂಕರಪುರ ಬಡಾವಣೆ ಸೇರಿದಂತೆ ನಗರದ ಹಲವೆಡೆ ಹಾವುಗಳ ಕಾಟ ಹೆಚ್ಚಾಗ್ತಾ ಇದೆ. ಹಗಲಲ್ಲೇ ಮನೆಗಳಲ್ಲಿ ಹಾವುಗಳು ಕಾಣಿಸಿಕೊಳ್ತಾ ಇವೆ. ಇದರಿಂದಾಗಿ ಇಲ್ಲಿನ ಜನ ಭಯಭೀತರಾಗಿದ್ದಾರೆ. ಇತ್ತೀಚೆಗೆ ಹಾವುಗಳ ಕಾಟ ತುಂಬ ಇದೆ. ಇದು ಬೆಳಗ್ಗೆ ಸಂಜೆ ಸದಾಕಾಲ ಮನೆಗಳನ್ನು ಪ್ರವೇಶ ಮಾಡಿ ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಎಲ್ಲ ನಾಗರಿಕರಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಿದೆ. ಈ ಹಾವುಗಳು ಹೇಗೆ ಬರುತ್ತೆ ಅನ್ನೋದು ಒಂದು ಕಾಕತಾಳೀಯ. ಶಂಕರಪುರ ಬಡಾವಣೆಯಲ್ಲಿ ಕಳೆದ 2 ದಿನಗಳಿಂದ 20 ಹಾವುಗಳನ್ನು ಹಿಡಿಯಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆಗಳಿಗೆ ನುಗ್ಗಿದ ಹಾವುಗಳನ್ನು ಉರಗ ತಜ್ಞ ಸ್ನೇಕ್ ಚಾಂಪ್ ಅವರನ್ನು ಕರೆಸಿ ಹಿಡಿಸಲಾಗಿದೆ. ನಾನು 6 ವರ್ಷಗಳಿಂದ ಹಾವು ಹಿಡ್ತಾ ಇದ್ದೀನಿ. ಇದುವರೆಗೂ 7,000 ಚಿಲ್ಲರೆ ಹಾವುಗಳನ್ನು ಹಿಡಿದು ಕಾಡಿಗೆ ತೊಗೊಂಡು ಬಿಟ್ಟಿದ್ದೀನಿ. ಬಟ್ ನಿನ್ನೆ 19 ಹಾವುಗಳನ್ನು ಹಿಡಿದಿದ್ದೀನಿ. ಅದರಲ್ಲಿ ಈಗ ತಗೊಂಡು ಕಾಡಿಗೆ ಎಲ್ಲನೂ ಬಿಡ್ತೀನಿ. ಮತ್ತು ಇದುವರೆಗೂ ಅದರಿಂದ ನನಗೇನು ಅಪಾಯ ಆಗಿಲ್ಲ. ಯಾರೋ ಕಿಡಿಗೇಡಿಗಳು ಹಾವುಗಳನ್ನು ತಂದು ಮನೆಗಳಿಗೆ ಬಿಡುತ್ತಿದ್ದು ಹಾವುಗಳನ್ನು ಹಿಡಿಯುವ ನೆಪದಲ್ಲಿ ಹಣ ದೋಚುವ ತಂತ್ರ ಮಾಡ್ತಿದ್ದಾರೋ ಅನ್ನೋ ಅನುಮಾನ ಕೆಲವರದ್ದು. ಶಶಿಧರ, KV, ಸುವರ್ಣ ನ್ಯೂಸ್ 24/7, ಚಾಮರಾಜನಗರ.